Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬವನ್ನ ಆಚರಿಸುತ್ತಿದೆ. ಆದ್ಮೇಲೆ ಒಂದು ಗಾಳಿಯುತ ಸಂಜೆ ಓರ್ವ ಚಿಕ್ಕ ಹುಡುಗ ತನ್ನ ತಂದೆಯ ಜೊತೆ ಗಾಳಿಪಟ ಹಾರಿಸುತ್ತಿದ್ದನು. ಗಾಳಿಪಟ ನಿಧಾನವಾಗಿ ಇನ್ನಷ್ಟು ಮೇಲಕ್ಕೆ ಹಾರಿತು. ಕೊನೆಗೆ ಅದು ಮೋಡಗಳೊಳಗೆ ಹೋಗಿ ಕಾಣಿಯಾಯಿತು. ಅಲ್ಲಿಂದ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಹುಡುಗನನ್ನು ಕೇಳಿದನು, ಗಾಳಿಪಟ ಕಾಣಿಸುತ್ತಿಲ್ಲ, ಅದು ಇನ್ನೂ ಇದೆ ಎಂದು ನಿನಗೆ ಹೇಗೆ ಗೊತ್ತು? ಹುಡುಗ ನಗುತ್ತಾ ಹೇಳಿದನು, ಅದು ಎಳೆಯುತ್ತಿರುವುದು ನಾನು ಇನ್ನೂ ಅನುಭವಿಸುತ್ತಿದ್ದೇನೆ. ಅದನ್ನು ಕೇಳಿದ ತಂದೆ ಮಗನ ಕಡೆ ನೋಡಿ ಹೇಳಿದನು, ಮಗನೇ, ಯೇಸುವಿನ ಮೇಲೆ ಇರುವ ನಂಬಿಕೆಯೂ ಹೀಗೆಯೇ. ಪ್ರಭು ಯೇಸು ಸ್ವರ್ಗಾರೋಹಣ ಆದ ನಂತರ ಜನರು ಯೇಸುವನ್ನು ಕಣ್ಣಾರೆ ಕಾಣಲಿಲ್ಲ, ಆದರೆ ಅವರು ಇನ್ನೂ ಯೇಸು ತಮ್ಮನ್ನು ಮುನ್ನಡೆಸುತ್ತಿರುವುದನ್ನು, ಬಲ ಕೊಡುತ್ತಿರುವುದನ್ನು ಅನುಭವಿಸಿದರು. ಹುಡುಗ ಆಶ್ಚರ್ಯದಿಂದ ಕೇಳಿದನು, ಅಂದರೆ ಯೇಸು ಸ್ವರ್ಗದಲ್ಲಿದ್ದರೂ ನಮ್ಮ ಜೊತೆ ಇದ್ದಾರೆಯೇ ಎಂದ. ಆಗ ತಂದೆ, ಹೌದು, ಯೇಸು ಸ್ವರ್ಗಕ್ಕೆ ಏರಿದರೂ ನಮ್ಮ ಹೃದಯಗಳನ್ನ ಬಿಟ್ಟು ಹೋಗಲಿಲ್ಲ. ಹೌದು ಆತ್ಮೇರೆ, ಯೇಸುವಿನ ಸ್ವರ್ಗಾರೋಹಣ ನಮಗೆ ತಿಳಿಸುವುದೇನೆಂದರೆ, ಯೇಸುವನ್ನು ನಾವು ಕಣ್ಣಾರೆ ನೋಡದೇ ಇರಬಹುದು, ಆದರೆ ಅವರು ಇನ್ನೂ ನಮ್ಮೊಂದಿಗಿದ್ದಾರೆ, ನಮ್ಮನ್ನು ದಾರಿ ದೀಪದಂತೆ ನಡೆಸುತ್ತಾರೆ. ಗಾಳಿಪಟ ಕಾಣಿಸದಿದ್ದರೂ ಅದರ ಅನುಭವ ಅಥವಾ ಸೆಳೆತ ಇರುವಂತೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಆಲಿಸಿದಾಗ, ಪ್ರೇಷಿತರ ಕಾರ್ಯಕಲಾಪದ ಪುಸ್ತಕವನ್ನ ಶುಭ ಸಂದೇಶಕಾರ ಲೂಕನು ಬರೆದಿದ್ದಾನೆ. ಈ ಪುಸ್ತಕದ ಆರಂಭದಲ್ಲೇ ಥಿಯೋಫಿಲೋನಿಗೆ ಈ ಪತ್ರ ಬರೆಯುತ್ತಾರೆ. ಹೀಬ್ರು ಭಾಷೆಯಲ್ಲಿ ಥಿಯೋಫಿಲ ಎಂದರೆ, ಥಿಯೋ ಎಂದರೆ ದೇವರು, ಫಿಲಿಯೂಸ್ ಎಂದರೆ ಪ್ರೀತಿ, ದೇವರಿಗೆ ಪ್ರಿಯರಾದವರು. ಅವರಿಗೆ ಈ ಕ್ರಿಸ್ತನ ಮಹತ್ವವನ್ನು ತಿಳಿಸಲು ತಮ್ಮ ಬರವಣಿಗೆಯಲ್ಲಿ ಪ್ರಚುರಪಡಿಸುತ್ತಾರೆ. ಪುಸ್ತಕದ ಆರಂಭದಲ್ಲೇ ಯೇಸುಸ್ವಾಮಿ ಸ್ವರ್ಗಾರೋಹಣವಾಗುವ ಮುಂಚೆ ಮಾಡಿದ ಕಾರ್ಯ, ಅಪೋಸ್ತಲನ ಆಯ್ಕೆ ಹಾಗೂ ಯೇಸುಸ್ವಾಮಿ ತಾವು ಸ್ವರ್ಗಾರೋಹಣರಾದ ಮೇಲೆ ಪವಿತ್ರಾತ್ಮರನ್ನು ಈ ಲೋಕಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿರುವುದನ್ನ ನಾವು ಇಂದಿನ ಮೊದಲನೆಯ ವಾಚನದಲ್ಲಿ ಆಲಿಸುತ್ತೇವೆ. ಆದ್ಮೇಲೆ ಯೇಸುವಿನ ದೇಹವಾಗಿ, ಒಂದೇ ಕುಟುಂಬವಾಗಿ, ಯೇಸುವಿಗೆ ಸಾಕ್ಷಿಯಾಗಿ ಧರ್ಮಸಭೆ ಜೀವಿಸಿದೆ. ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ಯೇಸುವೇ ಶಿರಸ್ಸು, ಧರ್ಮಸಭೆ ಯೇಸುವಿನ ದೇಹ. ಯೇಸು ಸ್ವಾಮಿ ಶಿರಸ್ಸಾದರೆ ನೀವು ಅವರಂತೆ ಯೋಚಿಸುವುದು, ಕ್ರಿಯಾತ್ಮಕವಾಗಿರುವುದು ಮತ್ತು ಕ್ರಿಸ್ತ ಯೇಸುವಿನ ಮನೋಭಾವ ಧರಿಸಿಕೊಳ್ಳುವುದು. ಧರ್ಮಸಭೆ ಒಂದು ಕುಟುಂಬ. ಯೇಸು ಸ್ವಾಮಿ ನಮ್ಮ ಸುಖ ದುಃಖವನ್ನು ಹಂಚಿಕೊಂಡು ಬಾಳಿದರು. ಇಂದು ಸ್ವರ್ಗಾರೋಹಣಗೊಂಡು ಅವರನ್ನು ಹಿಂಬಾಲಿಸಲು ಸಾಧ್ಯ ಮಾಡಿದ್ದರೆ ಎಲ್ಲಾ ದಾರಿಗಳು ಸ್ವರ್ಗಕ್ಕೆ ಸೇರುತ್ತವೆ. ಯೇಸು ಸ್ವಾಮಿ ಜೊತೆಗಿದ್ದರೆ ನಾವು ಸ್ವರ್ಗ ಸೇರುತ್ತೇವೆ. ಯೇಸುವಿನ ಜೊತೆ ಸಾಗೋಣ ಅಂತ ಇಂದಿನ ಎರಡನೇ ವಾಚನವು ನಮಗೆ ತಿಳಿಸುತ್ತದೆ. ಆದ್ಮೇಲೆ ಇಂದಿನ ಹಬ್ಬದ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿ ಸ್ವರ್ಗಾರೋಹಣರಾದರು ಎಂಬುದರ ಬಗ್ಗೆ ನಾವು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ 3 ವಿಷಯಗಳ ಬಗ್ಗೆ ನಾವು ಹೆಚ್ಚಾಗಿ ಧ್ಯಾನಿಸಬೇಕಾಗಿದೆ. ಮೊದಲನೆಯದಾಗಿ ಬೆಟ್ಟ. ಆದ್ಮೇಲೆ ಸಾಮಾನ್ಯವಾಗಿ ಪಟ್ಟಣಗಳಿಂದ ಸ್ವಲ್ಪ ದೂರ ಹೋದರೆ ಈ ಹಳ್ಳಿಗಳ ನಡುವೆ ಇರುವ ಶಿಖರ ಅಥವಾ ಬೆಟ್ಟವನ್ನು ನೋಡಿದರೆ ಅದನ್ನು ಕಣ್ಣಿಗೆ ತುಂಬಿಕೊಳ್ಳಲು ಸಾಲದು, ಅಷ್ಟು ಸುಂದರವಾಗಿರುತ್ತದೆ. ಬೆಟ್ಟ ಹತ್ತಲು ಕಷ್ಟವಾಗಿರಬಹುದು, ಆದರೆ ಆ ಬೆಟ್ಟವನ್ನು ಹತ್ತಿ ಆ ಬೆಟ್ಟದ ತುದಿಯಿಂದ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು 2 ಕಣ್ಣು ಸಾಲದು. ತಂಪಾದ ಗಾಳಿ, ಹಕ್ಕಿಯ ಚಿಲಿಪಿಲಿಯ ನಾದ ಹಾಗೂ ಧ್ಯಾನ ಪ್ರಾರ್ಥನೆ ಮಾಡಲು ಹೇಳಿ ಮಾಡಿಸಿದ ಸ್ಥಳ. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವುದಾದರೆ ದೇವರು ತಮ್ಮನ್ನೇ ತಾವು ಅನಾವರಣಗೊಳಿಸಿದ್ದು ಮೋಶೆಗೆ ಬೆಟ್ಟದ ಮೇಲೆಯೇ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ತಮ್ಮ ನೈಜ ರೂಪವನ್ನ ಅನಾವರಣಗೊಳಿಸಿದ್ದು ತಾಬೋರ್ ಬೆಟ್ಟದ ಮೇಲೆ. ಅಷ್ಟಭಾಗಿಗಳನ್ನು ಬೋಧಿಸಿದ್ದು ಬೆಟ್ಟದ ಮೇಲೆ. ಶಿಲುಬೆಯ ಮೇಲೆ ತಮ್ಮ ಕೊನೆಯ ಕ್ಷಣಗಳನ್ನ ಕಳೆದಿದ್ದು ಬೆಟ್ಟದ ಮೇಲೆ. ಅಂತೆಯೇ ನಾವು ಶುಭ ಸಂದೇಶಗಳಲ್ಲಿ ಓದಬೇಕಾದ್ರೆ ಪ್ರಭು ಯೇಸು ಸ್ವರ್ಗಕ್ಕೆ ಹೇರಿ ಹೋಗುವ ಮುನ್ನ ತಮ್ಮ ಕೊನೆಯ ದರ್ಶನ ಮತ್ತು ತಮ್ಮ ಧರ್ಮ ಪ್ರಚಾರವನ್ನು ವಹಿಸಿಕೊಟ್ಟಿದ್ದು ಬೆಟ್ಟದ ಮೇಲೆ ಅಂತ ಹೇಳಬಹುದು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಪ್ರಪಂಚದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನ ಸಾರಿ ದೀಕ್ಷಾ ಸ್ನಾನವನ್ನ ನೀಡಿ ಅಂತ ಹೇಳ್ತಾರೆ. ಎರಡನೆಯದಾಗಿ ಆದ್ಮೇಲೆ 40 ದಿವಸ.
ಈ 40 ದಿವಸ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಬಹಳ ಮಹತ್ತರವಾದ ದಿನವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಸೀನಾಯಿ ಬೆಟ್ಟದ ಮೇಲೆ ಮೋಶೆಯು 40 ದಿನಗಳ ಕಾಲ ಪ್ರಾರ್ಥನೆಯಲ್ಲಿ ತೊಡಗಿ 10 ಆಜ್ಞೆಗಳನ್ನು ಪಡೆದುಕೊಂಡು ಬರ್ತಾರೆ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಯೇಸು ಸ್ವಾಮಿ ತಮ್ಮ ಬಹಿರಂಗ ಜೀವನವನ್ನು ಆರಂಭಿಸುವ ಮುನ್ನ 40 ದಿವಸಗಳ ಕಾಲ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ನಾವು ಶುಭ ಸಂದೇಶದಲ್ಲಿ ನೋಡುವಾಗ ಪುನರುತ್ಥಾನರಾದ ನಂತರ ಪ್ರಭು ಯೇಸು ಕ್ರಿಸ್ತರು 40 ದಿವಸ ತಮ್ಮ ಶಿಷ್ಯರೊಂದಿಗೆ ಇದ್ದು ಅವರೆಲ್ಲರನ್ನು ಒಂದುಗೂಡಿಸಿ ದೇವರ ಸಾಮ್ರಾಜ್ಯವನ್ನು ಸಾರಲು ಉತ್ತೇಜಿಸುತ್ತಾರೆ. ನಾವು ಸಹ ಪ್ರಾರ್ಥನೆ ಉಪವಾಸದ ಮೂಲಕ ದೇವರ ವಾಕ್ಯವನ್ನ ಸಾರಲು ಮಾದರಿಯಾಗಬೇಕಾಗಿದೆ. ಮೂರನೆಯದಾಗಿ ಆತ್ಮರೇ, ಪವಿತ್ರಾತ್ಮರು. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಅಥವಾ ಸ್ವರ್ಗ ಲೋಕಕ್ಕೆ ಹೋದಾಗ ಅವರು ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಲಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನು ತಂದೆ ದೇವರು ಕೈ ಹಿಡಿದು ನಡೆಸಿದರು. ಹೊಸ ಒಡಂಬಡಿಕೆಯಲ್ಲಿ ತಮ್ಮ ಕಾರ್ಯದ ಮೂಲಕ ಆ ಕಾಲದ ಜನರನ್ನ ಯೇಸು ಸ್ವಾಮಿ ಕೈ ಹಿಡಿದು ಮುನ್ನಡೆಸಿದರು. ಆದರೆ ಯೇಸು ಸ್ವಾಮಿ ಈ ಲೋಕ ಬಿಟ್ಟು ಸ್ವರ್ಗಾರೋಹಣವಾಗುವ ಮುನ್ನ ತಮ್ಮ ಶಿಷ್ಯರಿಗೆ ಹಾಗೂ ಈ ಲೋಕಕ್ಕೆ ನಮಗೆ ದಾರಿಗೆ ದೀಪವಾಗಿರಲು ಪವಿತ್ರಾತ್ಮರನ್ನ ಕಳುಹಿಸಿಕೊಡುವುದಾಗಿ ನಮಗೆ ವಾಗ್ದಾನ ಮಾಡಿದ್ದನ್ನ ನಾವು ಇಂದಿನ ಶುಭ ಸಂದೇಶದಲ್ಲಿ ಅಥವಾ ಶುಭ ಸಂದೇಶವನ್ನು ಓದಬೇಕಾದ್ರೆ ನಾವು ತಿಳಿಯಬಹುದು. ಆದ್ಮೇಲೆ ಸ್ವರ್ಗಾರೋಹಣ ಹಬ್ಬವು ಪ್ರಭು ಯೇಸು ಲೋಕದಲ್ಲಿ ಮಾಡಿದ ಧರ್ಮ ಪ್ರಚಾರದ ಕಾರ್ಯದ ಅಂತ್ಯವನ್ನ ಒಂದೆಡೆ ಸೂಚಿಸಿದರೆ, ಇನ್ನೊಂದೆಡೆ ಸ್ವರ್ಗದಿಂದ ಅವರು ಮಾಡುವಂತಹ ಕಾರ್ಯಗಳನ್ನ ನಮಗೆ ಚಿತ್ರಿಸುತ್ತದೆ. ಮೊದಲನೇದಾಗಿ ಪವಿತ್ರಾತ್ಮರು ನಮ್ಮ ಬಳಿಗೆ ಕಳುಹಿಸಿ ಆ ಪವಿತ್ರಾತ್ಮರ ಪ್ರಭೆಯಿಂದ ತುಂಬಿ ಕ್ರಿಸ್ತರ ಮಾರ್ಗದಲ್ಲಿ ತುಳಿದು ಒಬ್ಬ ಉತ್ತಮ ಕ್ರೈಸ್ತನಾಗಿ ಬಾಳುವುದು ಆತನ ಹಾದಿಯಲ್ಲಿ ನಡೆದು ಪವಿತ್ರಾತ್ಮವನ್ನ ಪಡೆಯುವ ಉದ್ದೇಶವಾಗಿದೆ. ಎರಡನೆಯದಾಗಿ ನಮಗಾಗಿ ದಿನನಿತ್ಯ ತಂದೆ ದೇವರನ್ನು ಭಿನ್ನಹಿಸುವುದು. ಯಾವ ರೀತಿ ಯೇಸು ಸ್ವಾಮಿ ನಮಗಾಗಿ ಭಿನ್ನಹಿಸುತ್ತಾರೋ ಅದೇ ರೀತಿ ನಾವು ಸಹ ಪರರ ಒಳಿತಿಗಾಗಿ ಭಿನ್ನಹಿಸಬೇಕಾಗಿದೆ. ಮೂರನೆಯದಾಗಿ ಆತ್ಮೀಯರೇ, ದೇವರ ಸಾಮ್ರಾಜ್ಯ ಸಾರುವ ಸಾಧನಗಳಾಗಿ ಮಾಡುವುದು, ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬಾಳುವುದು, ಕ್ರಿಸ್ತನಲ್ಲಿ ಅಚಲ ವಿಶ್ವಾಸವಿಟ್ಟು ಆತನ ಕಾರ್ಯ ಸಾಧಿಸುವುದು. ಸಂತ ಪೌಲರು ಹೇಳುವಂತೆ, ಶುಭ ಸಂದೇಶ ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಎಂಬ ಮಾತಿನಂತೆ ದೀಕ್ಷಾಸ್ನಾನ ಪಡೆದ ಪ್ರತಿಯೊಬ್ಬ ಕ್ರೈಸ್ತರು ಶುಭ ಸಂದೇಶವನ್ನು ಸಾರುವ ಸಾಧನವಾಗಿ ಪರಿಣಮಿಸಲು ಪ್ರಾರ್ಥಿಸಬೇಕಾಗಿದೆ. ಆತ್ಮೀಯರೇ, ಒಮ್ಮೆ ಓರ್ವ ತಾಯಿಗೆ ನಿಮಗೆ ಸ್ವರ್ಗದಂತಹ ಅನುಭವ ಯಾವಾಗ ಆಗುತ್ತದೆ ಎಂದು ಕೇಳಿದಾಗ, ನನ್ನ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ಬೆಳೆದು ನಿಂತಾಗ ಎಂದು ಹೇಳ್ತಾರೆ. ಅದೇ ರೀತಿ ಒಬ್ಬ ಕುಡುಕನನ್ನ ಕೇಳಿದರೆ ಯಾವಾಗ ನಿನಗೆ ಸ್ವರ್ಗದ ಅನುಭವವಾಗುತ್ತದೆ ಅಂತ ಹೇಳಿದಾಗ ಚೆನ್ನಾಗಿ ಕುಡಿದಾಗ ಅಂತ ಹೇಳ್ತಾನೆ. ಆದರೆ ಕ್ರೈಸ್ತರಿಗೆ ಸ್ವರ್ಗದ ಅನುಭವ ಯಾವಾಗ ಆಗಬೇಕೆಂದರೆ ಕ್ರಿಸ್ತರಲ್ಲಿ ನಾವು ಐಕ್ಯಗೊಂಡಾಗ, ಆ ಕ್ರಿಸ್ತನಲ್ಲಿ ಐಕ್ಯಗೊಂಡಾಗ ಮಾತ್ರವೇ ನಮಗೆ ಸ್ವರ್ಗದ ಅನುಭವವಾಗುತ್ತದೆ. ಈ ಸ್ವರ್ಗಾರೋಹಣದ ಹಬ್ಬವನ್ನು ನಾವು ಆಚರಿಸಬೇಕಾದ್ರೆ 3 ಅಂಶಗಳನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳಬೇಕು. ಮೊದಲನೇದಾಗಿ, ಯೇಸು ಶಿಲುಬೆಯ ಮೇಲೆ ಮಡಿದಾಗ ಹೊಸ ಜೀವನವನ್ನು ಪ್ರವೇಶಿಸುತ್ತಾರೆ ಮತ್ತು ಮತ್ತೆ ಸಾವನ್ನು ಕಾಣದೆ ಹೊಸ ಜೀವನ ಪ್ರಾರಂಭಿಸುತ್ತಾರೆ. ಎರಡನೆಯದಾಗಿ, ಯೇಸುವನ್ನು ಪರಮೋನ್ನತ ಸ್ಥಾನಕ್ಕೆ ಏರಿಸಲಾಯಿತು. ಪಿತ ದೇವರ ಮಹಿಮೆಯಲ್ಲಿ ಯೇಸು ಒಂದಾದರು. ಮೂರನೆಯದಾಗಿ, ಈ ಐಕ್ಯತೆಯಲ್ಲಿ ಪವಿತ್ರಾತ್ಮರು ಜನರ ಮೇಲೆ ಹೊರಹೊಮ್ಮುತ್ತಾರೆ. ಹೀಗೆ ಯೇಸು ಆರಂಭಿಸಿದ ಸುಕಾರ್ಯವನ್ನು ಮುಂದುವರಿಸುವ ಜವಾಬ್ದಾರಿಯನ್ನ ಜನರಿಗೆ ನೀಡುತ್ತಾರೆ. ಸ್ವರ್ಗಾರೋಹಣ ಘಟನೆ ಯೇಸು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣಗೊಳಿಸಿದ್ದರ ಸಂಕೇತವಾದರೆ, ಒಂದು ರೀತಿ ರಿಲೇ ಓಟದಂತೆ ಒಬ್ಬರು ಓಟವನ್ನು ಪೂರ್ಣಗೊಳಿಸಿದ ನಂತರ ಆ ಲಾಠಿಯನ್ನ ಮತ್ತೊಬ್ಬನ ಕೈಯಲ್ಲಿ ನೀಡಿದಂತೆ ಯೇಸು ತಮ್ಮ ಬೋಧನೆಯ ಲಾಠಿಯನ್ನ ತಮ್ಮ ಶಿಷ್ಯರ ಕೈಯಲ್ಲಿ ನೀಡಿ ನಮ್ಮ ಮತ್ತು ಪಿತನಲ್ಲಿ ಯಾವ ರೀತಿ ಐಕ್ಯಗೊಳ್ಳಬೇಕು ಎಂಬುದನ್ನು ತಿಳಿಸುತ್ತಾರೆ. ಈಗ ಯೇಸು ಸ್ವಾಮಿ ತಮ್ಮ ಕಾರ್ಯವನ್ನ, ಶುಭ ಸಂದೇಶವನ್ನ ಸಾರುವ ಕಾರ್ಯವನ್ನ ಮುಗಿಸಿದ್ದಾರೆ. ಅವರ ಅನುಯಾಯಿಗಳಾದ ನಾವು ಅವರ ಶುಭ ಸಂದೇಶವನ್ನ ಸಾರುವಂತಹ ಕಾರ್ಯವನ್ನ ನಡೆಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.